ಚಿಕ್ಕವ್ರಿಗೆ ಹಾಯ್, ದೊಡ್ಡವ್ರಿಗೆ ಹಲೋ, ಅದಕ್ಕಿಂತ ದೊಡ್ಡವ್ರಿಗೆ ನಮಸ್ಕಾರ. ಇದೇ ರೀತಿಯ ರೋಸ್ಟಿಂಗ್ ವಿಡಿಯೋಸ್ಗಳನ್ನ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇವತ್ತು ರಚಿತಾನ ರುಬ್ಬೋದ್ರಲ್ಲಿ ನಾನು ಅಶ್ಲೀಲ ಪದಗಳನ್ನು ಬಳಸಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆದರೂ ಆಕ್ರೋಶದಲ್ಲಿ ಏನಾದರೂ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕಿಂತ ಮೊದಲು ರಚಿತಾಳ ದೇಶದ್ರೋಹಿ ಹೇಳಿಕೆಯನ್ನು ಒಮ್ಮೆ ನೋಡಿಬಿಡಿ. ಜನವರಿ 26 ಸಂತೋಷ ರಿಪಬ್ಲಿಕ್ ಡೇ, ಬಟ್ ಈ ವರ್ಷ ಗಣರಾಜ್ಯೋತ್ಸವ ಅಂತ ಮರೆತು ಇಟ್ ಇಸ್ ಓನ್ಲಿ ಕ್ರಾಂತಿಯೋತ್ಸವ ಅಷ್ಟೇ. ದೇಶದ್ರೋಹಿ ರಚಿತಾ, ನೀನೇನು ಈ ದೇಶದ ಮಹಾರಾಣಿ ಅನ್ಕೊಂಡಿದ್ದೀಯಾ? ಗಣರಾಜ್ಯೋತ್ಸವ ಬಿಟ್ಟು ನಿನ್ನ ಪುಟಗೋಸಿ ಕ್ರಾಂತಿ ನೋಡ್ಬೇಕಾ? ಈ ದೇಶದ ಪ್ರಜೆಯಾಗಿ ಈ ರೀತಿ ಮಾತಾಡೋಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನಾಚಿಕೆ ನಿನಗೆಲ್ಲ ಆಗ್ಬೇಕು ಬಿಡು. ಎಷ್ಟು ಹಣ ಕೊಡ್ತಾರೋ ಅಷ್ಟು ಕಡಿಮೆ ಬಟ್ಟೆ ಹಾಕೋ ನಿಮ್ಮಂಥವ್ರಿಗೆ ನಾಚಿಕೆ ಎಲ್ಲಿಂದ ಬರಬೇಕು? ರಚಿತಾ, ನೀನೊಂದು ಬ್ಲೂ ಫಿಲಮ್ನ ಮಾಡಿ ಅದಕ್ಕೆ ವಾಂತಿ ಅಂತ ಹೆಸರಿಟ್ಟು ಗಣರಾಜ್ಯೋತ್ಸವ ಬಿಟ್ಟು ಅದನ್ನು ನೋಡಿ ಅಂದರು. ದೇಶಪ್ರೇಮಿಗಳು ಹಾಗೂ ಸಂವಿಧಾನಕ್ಕೆ ಗೌರವ ಕೊಡುವವರು ಯಾರೂ ನೋಡಲ್ಲ. ಗಣರಾಜ್ಯೋತ್ಸವ ಬಿಟ್ಟು ಅವತ್ತು ನೀನು ಫಿಲ್ಮ್ ನೋಡಿದವರೆಲ್ಲ ದೇಶದ್ರೋಹಿ ಕಿತ್ತೋದು ನನ್ನ ಮಕ್ಕಳೇ. ಫ್ರೆಂಡ್ಸ್, ರಚಿತಾಗೆ ಬ್ಲೂ ಫಿಲಮ್ ಮಾಡಲಿ ಅಂದಿದ್ದಕ್ಕೆ ಬೇಜಾರಾಗಬೇಡಿ. ಯಾಕಂದರೆ ಮುಂದೆ ತೋರಿಸೋ ಸೀನ್ಸ್ ಬ್ಲೂ ಫಿಲ್ಮ್ನ ಸೀನ್ಸ್ಗಳಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ. ನನ್ನ ನೀನೇ ಬೇಕೆನ್ನುವೆನ ಇನ್ನ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೂ ಅನೇಕ ಸೀನ್ಗಳಿವೆ. ಆದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ತೋರಿಸ್ತಾ ಇಲ್ಲ. ಅದರಲ್ಲೇನಿದೆ, ಎಲ್ಲ ಫಿಲಮ್ಸ್ನಲ್ಲೂ ಈ ಥರ ಸೀನ್ಗಳು ಇರ್ತವೆ ಅಂತ ನೀವು ಕೇಳ್ಬೋದು. ಆದರೆ ಅವ್ರ್ಯಾರು ದೇಶದ ಬಗ್ಗೆ, ನಾಡಿನ ಬಗ್ಗೆ ಈ ಥರ ಮಾತಾಡಿದರೆ ಅವರನ್ನು ರುಬ್ಬೋದೆ. ತಮ್ಮ ಪಾಡಿಗೆ ತಾವು ಇದ್ದರೆ ಸುಮ್ಮನೆ ಇರ್ಬೋದು. ಇನ್ನು ಕೇವಲ ಕ್ರಾಂತಿ, ದರ್ಶನ್, ಆಮೇಲೆ ರಚಿತಾ, ಹೀಗೆ ಇವ್ರ ವಿರೋಧಿ, ಅವ್ರ ವಿರೋಧಿ, ಇಲ್ಲ ಅವ್ರ ಫ್ಯಾನು, ಇವ್ರ ಫ್ಯಾನು, ಅವ್ರ ಬಕೆಟು, ಇವ್ರ ಬಕೆಟ್ ಅಂತ ಸುಮ್ಮನೆ ಕಮೆಂಟ್ ಹೊಡಿಬೇಡಿ. ನಾನು ದೇಶಭಕ್ತ, ನಾಡ ಪ್ರೇಮಿ ಅಷ್ಟೇ. ಇನ್ನು ಫ್ಯಾನ್ ಅನ್ನೋದಾದರೆ ನಾನು ದೇಶ ಕಾಯೋ ಯೋಧರ ಫ್ಯಾನು, ಅನ್ನ ನೀಡೋ ರೈತರ ಫ್ಯಾನು. ಸ್ಟಾರ್ಸ್ ಅಷ್ಟೇ ದೇಶದ್ರೋಹಿಗಳಾಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇಲ್ಲೊಬ್ಬ ಫ್ಯಾನ್ ಕೂಡ ದೇಶದ್ರೋಹಿ ಆಗಿದ್ದಾನೆ ನೋಡಿ. ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ನೋಡಿ ಸರ್, ಇದು ಮೊನ್ನೆ ದರ್ಶನ್ ಮೇಲೆ ಚಪ್ಪಲಿ ಹೊಡೆದ್ರಲ್ಲ, ಅದು ಕಾರಣ ಅವರೇ ಮಾಡಿರೋದು. ಅದು ಸುಮ್ಮನೆ ಅಪ್ಪು ಬಾಸ್ ಬಗ್ಗೆ ಕ್ರಾಂತಿ ಫಿಲಮ್ದು ಪ್ರಚಾರ ಅಂದ್ರೆ ಅದೇ. 100%, 200% ಕ್ರಾಂತಿ ಫಿಲಂ ಪ್ರಚಾರಕ್ಕೋಸ್ಕರ ಅಲ್ಲಿ ಚಪ್ಪಲಿ ಹೊಡೆದಿದ್ದು ಅವರೇ. ಅವ್ರ ಅಭಿಮಾನಿಗಳೇ ಹೊಡ್ಸ್ಕೊಂಡಿರೋದು, ಅವರೇ ಹೊಡ್ಕೊಂಡಿರೋದು. ಇದು ಸುಮ್ಮನೆ ಅಣ್ಣವ್ರ ಬಗ್ಗೆ ಅಪಪ್ರಚಾರ ಮಾಡೋಕ್ಕೋಸ್ಕರ ಮಾಡ್ತಾ ಇರೋದು. ಲೋ ಶಿಷ್ಯ, ಅವನು ಪ್ರಚಾರಕ್ಕಾಗಿ ಚಪ್ಪಲಿನಾದ್ರೂ ಹೊಳಿಸ್ಕೊಳ್ಳಿ, ಬೋಟ್ ಆದ್ರೂ ಹೊಳಿಸ್ಕೊಳ್ಳಿ, ನಿನ್ಗೆ ಯಾಕೆ? ನೋಡಿ ಸರ್, ಇವಾಗ ಇದು ಇನ್ನೊಂದು 3 ದಿನ ಟೈಮ್ ಕೊಡ್ತೀವಿ. ಕೊಟ್ಟಿಲ್ಲ ಅಂದ್ರೆ ಜನವರಿ 26 ಕರ್ನಾಟಕ ಬಂದ್. ಬೆಂಗಳೂರಲ್ಲ, ಕರ್ನಾಟಕನೇ ಬಂದು. ಗಣರಾಜ್ಯೋತ್ಸವ ಮುಖ್ಯ ಇಲ್ಲ ನಮ್ಗೆ, ಅಣ್ಣವ್ರು ಮುಖ್ಯ, ಅಪ್ಪ ಬಾಸ್ ಮುಖ್ಯ. ಯಾವ ಗಣರಾಜ್ಯೋತ್ಸವ ಇಲ್ಲ, ಯಾವ್ದು ಇಲ್ಲ ನಮಗೆ ಅಣ್ಣವರು, ಅಪ್ಪು, ಶಿವಣ್ಣ 3 ಜನ ಮುಖ್ಯ, ಇನ್ಯಾವನ್ನು ಮುಖ್ಯ ಇಲ್ಲ. ಲೋ ಹುಚ್ಚ ನನ್ನ ಮಗನೇ, ನಿನಗೆ ಅವರೇ ಮುಖ್ಯ ಅಂದರೆ ಅವ್ರ ಮನೇಲಿ ಹೋಗಿ ಇರು. ಇಲ್ಲದೇ ಇದ್ದರೆ ನಿನ್ನ ಅಭಿಪ್ರಾಯ ನಿನ್ನ ಮನಸ್ಸೊಳಗಿಟ್ಕೋ. ಅದು ಬಿಟ್ಟು ಮೀಡಿಯಾ ಮುಂದೆ ಬಂದು ಗಣರಾಜ್ಯೋತ್ಸವ ಮಾಡೋಕ್ಕೆ ಬಿಡಲ್ಲ, ಬಂದ್ ಮಾಡ್ತೀನಿ, ಏನು ನಿಮ್ಮ ಅಪ್ಪಂದ ದೇಶ? ಒಂದು ಮಾತು ಹೇಳ್ತೀನಿ ಕೇಳು, ದೇಶಕ್ಕಿಂತ ವ್ಯಕ್ತಿ ದೊಡ್ಡವನಲ್ಲ. ಯಾರೇ ಆಗಿರಲಿ, ಸಿನಿಮಾ ಸ್ಟಾರ್ಸೇ ಆಗಿರಲಿ, ರಾಜಕೀಯ ವ್ಯಕ್ತಿಗಳೇ ಆಗಿರಲಿ, ಅಥವಾ ಯಾವುದೇ ಆದರೂ ಆಗಿರಲಿ, ದೇಶಕ್ಕಿಂತ ವ್ಯಕ್ತಿ ದೊಡ್ಡವನು ಅಲ್ವೇ ಅಲ್ಲ. ನನಗೂ ಅಪ್ಪು ಬಗ್ಗೆ ಅಲ್ಪ ಸ್ವಲ್ಪ ಗೌರವ ಇದೆ. ಯಾಕಂದರೆ ಅವ್ರು ಮಾಡಿರೋ ನಟನೆಯಿಂದಲ್ಲ, ಅವ್ರು ಸಮಾಜಕ್ಕೆ ಮಾಡಿರೋ ಒಳ್ಳೆ ಕೆಲಸಗಳಿಂದ. ಅದನ್ನು ಹಾಳು ಮಾಡಬೇಡ. ಇವತ್ತಿಗೆ ಎಷ್ಟು ಸಾಕು ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ. ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.